ಎಲ್ಲರಿಗೂ ನಮಸ್ಕಾರ. ಜ್ಞಾನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹೆಲ್ದಿ ರಿಲೇಶನ್ಶಿಪ್ ಯಾವ ರೀತಿ ಸಂಬಂಧವನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಒಂದು ಡಿಸ್ಕಷನ್, ಅದನ್ನೇ ಪಾರ್ಟ್ 2. ಹೆಲ್ದಿ ರಿಲೇಶನ್ಶಿಪ್ ಪಾರ್ಟ್ 1ಅಲ್ಲಿ ನಾವು ನನ್ನ ಜೊತೆಗೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತಂದರೆ ಸೆಲ್ಫ್ ಅಕ್ಸೆಪ್ಟೆನ್ಸ್ನ ಜರ್ನಿಯನ್ನು ನೋಡಿದ್ವಿ. ಹೆಲ್ದಿ ರಿಲೇಶನ್ಶಿಪ್ ಪಾರ್ಟ್ 2 ಎರಡನೇ ಭಾಗದಲ್ಲಿ ಏನನ್ನು ನೋಡೋದು ಅಂತಂದರೆ ಬೇರೆಯವರ ಜೊತೆ ಯಾವ ರೀತಿ ನಾವು ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು. ಈಗ ನಾವು ಸೆಷನ್ಸನ್ನು ತಗೋವಾಗ ಯಾರಿಗಾದ್ರೂ ಹೇಳ್ತೀವಲ್ವಾ, ನೀವು ಅವ್ರನ್ನ ಕ್ಷಮಿಸ್ಬಿಡಿ, ಫರ್ಗಿವ್ನೆಸ್. ಅವ್ರು ನಮ್ಗೆ ಅವಾಗ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲ, ಅವ್ರು ನನಗೆ ಅಷ್ಟು ನೋವು ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅವ್ರನ್ನ ಯಾಕೆ ಕ್ಷಮಿಸೋದು? ಈ ಪ್ರಶ್ನೆ ಬರ್ತದೆ. ನಿಮ್ಗೆ ಗೊತ್ತಿಲ್ಲ, ನೀವೇನೋ ಹೇಳ್ತೀರ ಸಹಜವಾಗಿ ಕ್ಷಮಿಸ್ಬಿಡಿ ಅಂತ. ಯಾವ ರೀತಿ ಕ್ಷಮಿಸೋದು? ತುಂಬ ನಂಗೆ ತೊಂದರೆ ಕೊಟ್ಟಿದ್ದಾರೆ, ತುಂಬ ನೋವು ಮಾಡಿದ್ದಾರೆ, ತುಂಬ ನನ್ನ ಜೀವನದಲ್ಲಿ ಅವರಿಂದ ಏರುಪೇರಾಗಿದೆ, ಏನೇನೆಲ್ಲ ಆಗಿದೆ, ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ, ತುಂಬ ದೊಡ್ಡ ಸ್ಟೋರಿನೇ ಇದೆ. ಹೇಗೆ ಕ್ಷಮಿಸೋದು? ಒಂದು ತುಂಬ ಆಳವಾಗಿರ್ತಕ್ಕಂಥ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಕ್ಷಮೆ ಅನ್ನೋದು ಅವ್ರಿಗೆ ನಾನು ಮಾಡ್ತಾ ಇಲ್ಲ, ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ಕ್ಷಮೆ ಮಾಡೋದು ಅದು ನನಗೋಸ್ಕರ. ಯಾಕೆಂತಂದರೆ ಎಲ್ಲಿಯವರೆಗೂ ನಾನು ಮನಸ್ಸಲ್ಲಿ ಅವರ ಬಗ್ಗೆ ನೆಗೆಟಿವಿಟಿನ ಇಟ್ಕೊಂಡು ನಡೀತೀನಿ, ಅಲ್ಲಿಯವರೆಗೂ ನಾನು ಮಾಡ್ತಕ್ಕಂಥ ಆ ವ್ಯಕ್ತಿಯ ಬಗ್ಗೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ನೆಗೆಟಿವ್ ಸಂಕಲ್ಪ ಇಲ್ಲಿ ಮನಸ್ಸಿನಲ್ಲಿ ಮಾಡ್ತೀನಿ, ಅದು ನೆಗೆಟಿವ್ ಕರ್ಮದಲ್ಲಿ ಆಡಾಗುತ್ತೆ. ಎವ್ರಿ ಟೈಮ್ ಐ ಥಿಂಕ್ ನೆಗೆಟಿವ್ ಅಬೌಟ್ ದಟ್ ಪರ್ಸನ್, ಎವ್ರಿ ಟೈಮ್ ಆ ವ್ಯಕ್ತಿಯ ಬಗ್ಗೆ ನಾನು ನೆಗೆಟಿವಿಟಿನ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಎವ್ರಿ ಟೈಮ್ ನಾನು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನೆಗೆಟಿವ್ ಕರ್ಮದಲ್ಲಿ ಹೋಗುತ್ತೆ. ಈಗ ಬೇರೆಯವರ ಬಗ್ಗೆ ನೆಗೆಟಿವನ್ನು ನಾವು ಯೋಚನೆ ಮಾಡಿದಾಗ ಬೀಜವನ್ನು ಬಿತ್ತುತ್ತೀವಲ್ವ, ನಾವು ಮಣ್ಣಲ್ಲಿ ಬೀಜವನ್ನು ಬಿತ್ತಿದಾಗ ಫಲ ಅಲ್ಲೇ ಸಿಗ್ತದೆ, ಎಲ್ಲಿ ಬೀಜವನ್ನು ಬಿತ್ತುತ್ತೀವಿ. ಅದೇ ರೀತಿ ನೆಗೆಟಿವಿಟಿಯ ಬೀಜವನ್ನು ಇಲ್ಲಿ ಬಿತ್ತಿದಾಗ ಏನಾಗುತ್ತೆ, ಅದರ ರಿಸಲ್ಟ್ ನೆಗೆಟಿವಿಟಿ. ಯಾರು ಏನೇ ಮಾಡಲಿ, ಯಾರೇನೇ ಮಾಡಿರಲಿ, ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ, ಪಾಸಿಟಿವಿಟಿ, ಗುಡ್ ವಿಷಸನ್ನು ನಾವು ಕಳಿಸಲೇಬೇಕು. ಇಲ್ಲ ಅಂತಂದರೆ ಮನಸ್ಸು ಮತ್ತು ಶರೀರ ಕನೆಕ್ಟೆಡ್. ಮನಸ್ಸಲ್ಲಿ ನಾವೇನೆಲ್ಲ ಸಂಕಲ್ಪಗಳನ್ನು ಮಾಡ್ತೀವಿ, ಮನಸ್ಸಿನಲ್ಲಿ ನಾವೇನೆಲ್ಲ ವಿಚಾರಗಳನ್ನು ಮಾಡ್ತೀವಿ, ಎಷ್ಟು ಕೆಲವ್ರನ್ನ ಕಂಡ್ರೆ ಆಗೋದೇ ಇಲ್ಲ ನಮಗೆ. ಆ ಒಂದು ಲೆವೆಲ್ ತನಕನೂ ನಾವು ಮನಸ್ಸಿನ ಸ್ಥಿತಿನ ತೆಗೆದುಕೊಂಡು ಹೋಗ್ಬಿಟ್ಟಿರ್ತೀವಿ. ಅದು ಇಟ್ಸ್ ನಾಟ್ ಅ ಹೆಲ್ದಿ ಹ್ಯಾಬಿಟ್. ಅದರಿಂದ ನನ್ನ ಹೆಲ್ತ್ ಸರಿ ಇರೋದಿಲ್ಲ. ಯಾಕಂದರೆ ಮನಸ್ಸು ಮತ್ತು ಬಾಡಿ ಕನೆಕ್ಟ್ ಆಗಿರೋದ್ರಿಂದ ಮನಸ್ಸಲ್ಲಿ ನಡೀತಕ್ಕಂಥ ನೆಗೆಟಿವಿಟಿ ಎಫೆಕ್ಟ್ ಶರೀರದ ಮೇಲೆ ಆಗ್ತದೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ. ಈಗ ನನಗೆ ಆರಾಮಿಲ್ಲ ಅಂತಂದರೆ ಐ ವಿಲ್ ಹ್ಯಾವ್ ಟು ಸಫರ್. ಯಾರ ಬಗ್ಗೆ ನಾನು ನೆಗೆಟಿವ್ ಯೋಚನೆ ಮಾಡಿದೆ ಅವ್ರು ಬಂದು ಸಫರ್ ಮಾಡ್ತಾರ? ನನಗೆ ಹುಷಾರಿಲ್ಲ ಅಂದರೆ ಏನೋ ನೆಗೆಟಿವ್ ಯೋಚನೆ ಮಾಡಿದೆ, ಮನಸ್ಸು ಹಾಳಾಯಿತು, ಮನಸ್ಸಿನಿಂದ ಶರೀರ ಹಾಳಾಯಿತು, ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ, ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ನಾನೇ ಅನುಭವಿಸ್ಬೇಕು, ನಾನೇ ಹಾಸ್ಪಿಟಲ್ಸ್ ಬಿಲ್ಸ್ ಪೇ ಮಾಡಬೇಕು. ನೋ ಒನ್ ವಿಲ್ ಕಮ್. ಡಿಟಾಕ್ಸಿಫಿಕೇಶನ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ ನಾವು. ಎಲ್ಲರ ಬಗ್ಗೆ ನನ್ನ ಮನಸ್ಸಲ್ಲಿ ಪಾಸಿಟಿವಿಟಿಯನ್ನು ಇವತ್ತಿಂದ ಯೋಚನೆ ಮಾಡೋಣ. ಅವ್ರು ಹೇಗಿದ್ದಾರೆ, ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್. ಅವ್ರೇನು ಮಾಡ್ತಾರೆ, ಅವ್ರೇನು ಮಾಡಿದ್ರು, ಅವ್ರೇನಂದ್ರು, ಅದಕ್ಕೂ ನನಗೂ ಜಾಸ್ತಿ ಸಂಬಂಧವನ್ನು ನಾವು ಕ್ರಿಯೇಟ್ ಮಾಡೋದೇ ಬೇಡ. ಇಲ್ಲಿ ಒಂದು ಫಿಲ್ಟರ್ನ ಹಾಕ್ಕೊಂಡ್ಬಿಡೋಣ. ಅವ್ರು ಅಂದಿದ್ದು ಫಿಲ್ಟರ್ ಆಗಿ ನನಗೆ. ಅದಕ್ಕೆ ತುಂಬ ಸುಂದರವಾಗಿ ಪರಮಾತ್ಮನ ಮಹಾವಾಕ್ಯದಲ್ಲಿ ಕೇಳ್ತೀವಿ ನಾವು, ನಿಂದಾ ಕೋ ಭಿ ಸ್ತುತಿ ಮೇ ಪರಿವರ್ತನ್ ಕರ್ದೋ. ಯಾರೋ ನಿಂದನೆಯನ್ನು ಮಾಡ್ತಾರಾ, ಅದನ್ನು ನೀವು ಅಪ್ರಿಸಿಯೇಷನಲ್ಲಿ ಚೇಂಜ್ ಮಾಡಿ. ಯಾರು ನಿಮಗೆ ಫೇಲ್ಯೂರನ್ನು ಉಂಟು ಮಾಡಿ ಟ್ರೈ ಮಾಡ್ತಾರೆ, ಅದನ್ನು ನೀವು ಸಕ್ಸಸ್ ರೂಪದಲ್ಲಿ ಚೇಂಜ್ ಮಾಡಿ. ನನ್ನ ಒಂದು ಲೈಫ್ನ ಬೌಂಡ್ರಿ ಏನಿದೆ ಅದು ಪಾಸಿಟಿವಿಟಿದಾಗಿರಬೇಕು. ಆವಾಗ ನೆಗೆಟಿವಿಟಿ ಏನಾಗೋದಿಲ್ಲ, ಒಳಗಡೆ ಬರೋದಿಲ್ಲ. ಬಿಕಾಸ್ ಐ ಹ್ಯಾವ್ ಬಿಲ್ಟ್ ಅ ಬೌಂಡ್ರಿ. ಏನೇ ನೆಗೆಟಿವ್ ಇದ್ರೂ ಅದು ಜಾಸ್ತಿ ನನಗೆ ಎಫೆಕ್ಟ್ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಬರೋ ಸಿಚುವೇಶನ್ಸ್ ಎಷ್ಟೋ ಸಲ ದೇ ಆರ್ ಸೆಲ್ಫ್ ಕ್ರಿಯೇಟೆಡ್. ಬೇಕಂತ ನಾವು ತಲೆ ಮೇಲೆ ತಂದುಕೊಳ್ತೀವಿ ಸಮಟೈಮ್ಸ್ ಸಮಸ್ಯೆಗಳನ್ನು. ಬೇಡದಿರೋ ವಿಷಯದಲ್ಲಿ ಇನ್ವಾಲ್ವ್ ಆಗಿ ಅನ್ನೆಸೆಸರಿ ಇನ್ವಾಲ್ವ್ಮೆಂಟ್. ಹೆಲ್ದಿ ರಿಲೇಶನ್ಶಿಪ್ ಅಂತಂದರೆ ಏನು? ಇಲ್ಲಿ ಕ್ರಿಯೇಟ್ ಮಾಡಬೇಕು ಫಸ್ಟ್.
ಹಾಯ್ ಹೆಲೋ ಹೊರಗಡೆಯಿಂದ ನಾವು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಇಲ್ಲಿ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಏನು ತೊಂದರೆ ಆಗಲ್ಲ, ತೊಂದರೆ ಆಗೋದು ನನಗೆ. ಇದು ತುಂಬ ಸೂಕ್ಷ್ಮ ವಿಚಾರ, ತುಂಬ ಸಹಜವಾಗಿ ತಗೊಳ್ತೀವಿ ನಾವು ಇದನ್ನ. ಒಂದು, ಇಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀವಿ, ನೆಗೆಟಿವ್ ಎನರ್ಜಿ, ಮನಸ್ಸು ಭಾರ ಆಗ್ತಾ ಇದೆ, ತಲೆ ಕೆಡ್ತಾ ಇದೆ, ಆ ಒಂದು ಸಿಚುವೇಶನ್. ಇನ್ನೊಂದು ಏನು ಮಾಡ್ತೀವಿ, ನೆಗೆಟಿವ್ ಮಾತಾಡ್ತೀವಿ, ಅದನ್ನೇ ಫೋನ್ ತಗೊಂಡು 10 ಜನಕ್ಕೆ ಹೇಳ್ತೀವಿ. ಸೊ ನೆಗೆಟಿವ್ ಯೋಚನೆ ಮಾಡುವಾಗ, ನೆಗೆಟಿವ್ ಮಾತಾಡುವಾಗ ವ್ಯಕ್ತಿ ಬಗ್ಗೆ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕಾರ್ಮಿಕ್ ಅಕೌಂಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡೋ ಪ್ರತಿಯೊಂದು ಸಂಕಲ್ಪ, ನಾನು ಮಾಡೋ ಪ್ರತಿಯೊಂದು ಶಬ್ದ ನನ್ನ ಜೀವನದ ಮೇಲೆ ಎಫೆಕ್ಟ್ ಮಾಡ್ತದೆ. ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಾತು. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಸಂಕಲ್ಪ, ನಾನು ಮಾತಾಡ್ತಕ್ಕಂತಹ ಪ್ರತಿಯೊಂದು ಶಬ್ದ ಈಸ್ ಹ್ಯಾವಿಂಗ್ ಆನ್ ಇಂಪ್ಯಾಕ್ಟ್ ಆನ್ ಮೈ ಲೈಫ್. ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶಬ್ದ ನನ್ನ ಜೀವನದ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ತುಂಬ ಸುಂದರವಾದ ಜೀವನವನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಯಾಕೆಂತಂದರೆ ನಾವು ಜೀವನನ ಎಲ್ಲಿ ಬದುಕ್ತೀವಿ, ಮೆಜಾರಿಟಿ ಇಲ್ಲಿ ಬದುಕ್ತೀವಿ, ಮನಸ್ಸಿನಲ್ಲಿ. ಭಗವದ್ಗೀತೆನ ನೀವೆಲ್ಲ ಓದಿರ್ಬೋದು, ಕೇಳಿರ್ಬೋದು. ಮಹಾಭಾರತದಲ್ಲಿ ಆ ಒಂದು ಮನಸ್ಸಿನಲ್ಲಿ ದ್ವಂದ್ವ ಯುದ್ಧ ನಡೀತದಲ್ಲ, ಅದೇ ಮಹಾಭಾರತದಲ್ಲಿ ತೋರಿಸಿರೋದು. ಅಲ್ಲಿ ಇರ್ತಕ್ಕಂಥ ಪಾತ್ರಧಾರಿಗಳಿಗೆ ಗೊತ್ತಿದೆ ನಾನು ಮಾಡ್ತಾ ಇರೋ ಕೆಲಸ ತಪ್ಪು, ಅದಕ್ಕೆ ಕ್ಲಾರಿಟಿ ಇಲ್ಲ ಮೈಂಡಲ್ಲಿ, ಅದಕ್ಕೆ ದ್ವಂದ್ವ ನಡೀತಾ ಇದೆ. ಅದೇ ರೀತಿ ನಾವು ಕೂಡ ಏನೋ ತಪ್ಪನ್ನು ಮಾಡ್ತೀವಿ, ಏನೋ ಒಂದು ಇನ್ನೊಬ್ಬರ ಬಗ್ಗೆ ಜೀವನದಲ್ಲಿ ತೊಂದರೆಯನ್ನು ಮಾಡ್ತೀವಿ, ನೆಗೆಟಿವ್ ನೋಡ್ತೀವಿ, ಮಾತಾಡ್ತೀವಿ, ಗಾಸಿಪ್ ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತು ಆ ಕರ್ಮ ತಪ್ಪು, ಬೇಡ. ಎಷ್ಟಾಗ್ತದೋ ಅಷ್ಟು. ಹಿಂದಿನ ಕಾಲದಲ್ಲಿ ಯಾವ ರೀತಿ ಜನ ಜೀವನವನ್ನು ಮಾಡ್ತಾ ಇದ್ರು, ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಪಾಡಾಯಿತು, ಅನ್ನೆಸೆಸರಿ ಇನ್ವಾಲ್ವ್ಮೆಂಟ್ ಬೇಡ. ಯಾಕಂತಂದರೆ ಇತ್ತೀಚಿನ ನ್ಯೂಸಲ್ಲಿ ನಾವು ನೋಡಿದಾಗ ಆರಾಮಾಗಿ ಇಬ್ರು ಮಾತಾಡ್ತಾ ಇದ್ರು, ಏನೋ ಒಂದು ಸಣ್ಣ ವಿಷಯಕ್ಕೆ ಒಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು, ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿ ಅದು ಜಗಳಕ್ಕೆ ಸ್ಟಾರ್ಟ್ ಆಗಿ ಹೊಡೆದಾಟಕ್ಕೆ ಕನ್ವರ್ಟ್ ಆಗಿ ಆಮೇಲೆ ಒಬ್ಬ ಇನ್ನೊಬ್ಬನ್ನ ಮರ್ಡರೇ ಮಾಡಿಬಿಟ್ಟ. ಸೊ ಇಷ್ಟೊಂದು ದೊಡ್ಡ ಇನ್ಸಿಡೆಂಟು ಎಲ್ಲಿಂದ ಸ್ಟಾರ್ಟ್ ಆಯಿತು? ನಮಗನ್ಸುತ್ತೆ ಏನೋ ಒಂದು ಸಣ್ಣ ನೆಗೆಟಿವ್ ಮಾತಲ್ವ ಅಂತ ನಮಗನ್ಸುತ್ತೆ. ಆ ಮಾತು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ಬೋದು ನಮ್ಮ ಜೀವನವನ್ನು ಐಡಿಯಾನೇ ಇರೋದಿಲ್ಲ. ಎಷ್ಟು ಹುಷಾರಾಗಿ ನಮ್ಮ ಜೀವನವನ್ನು ನಾವು ಫೋಕಸ್ ಮಾಡ್ತೀವೋ ಅಷ್ಟು ನಮಗೇ ಒಳ್ಳೆಯದು. ಯಾವ ಸಮಯದಲ್ಲಿ ಏನು ಸಿಚುವೇಶನ್, ಏನು ಪರಿಸ್ಥಿತಿ, ಏನು ಸಮಸ್ಯೆ ನಮ್ಮ ಮುಂದೆ ಬಂದು ನಿಲ್ಲುತ್ತೋ ವಿ ಡೋಂಟ್ ನೋ. ಎಲ್ಲ ನಾವು ಅನುಭವ ಕೂಡ ಇದ್ದೀವಿ, ಆದರೆ ನಾಳೆ ಏನು, ಹೂ ನೋಸ್, ಯಾರಿಗೂ ಗೊತ್ತಿಲ್ಲ. ವಾಟ್ ಟುಮಾರೋ ಅನ್ಫೋಲ್ಡ್ಸ್. ಸೊ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಒಂದ್ಸಲ ಒಂದು 5-10 ನಿಮಿಷ ಪ್ರಾಕ್ಟೀಸ್. ಇಡೀ ದಿನ ಯಾರೇ ನನ್ನ ಹತ್ರ ಬಂದ್ರೂ, ಅವ್ರು ಏನೇ ಮಾಡಿದ್ರು ನಾನು ಪಾಸಿಟಿವ್ ಆಗಿರ್ತೀನಿ. ಮಧ್ಯ 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 ಯಾರೋ ಏನೋ ಅಂದರು, ಏನೋ ಆಯಿತು, ಏನೋ ಪರಿಸ್ಥಿತಿ ಬಂತು, ಒಂದು ಇಮೇಲ್ ಬಂತು, ಮೆಸೇಜ್ ಬಂತು, ಫೋನ್ ಬಂತು, ದಟ್ ವಾಸ್ ನಾಟ್ ವೆರಿ ಹೆಲ್ದಿ, ದಟ್ ವಾಸ್ ನಾಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಸೊ 1-2 ನಿಮಿಷ 3 ನಿಮಿಷ ಸೈಲೆನ್ಸ್, ಇಟ್ಸ್ ಓಕೆ, ನಾನು ಪಾಸಿಟಿವ್ ಆಗಿರ್ತೀನಿ ಅಂತ ನನಗೆ ನಾನೇ ಹೇಳ್ಕೊಂಡು ಮೂವ್. ತುಂಬ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಇಡೀ ದಿನ ಒಂದ್ಸಲ ರಿವೈಸ್ ಮಾಡೋಣ. 5 ನಿಮಿಷ, ಜಾಸ್ತಿ ಟೈಮ್ ಬೇಡ. ಇಡೀ ದಿನದಲ್ಲಿ ಏನೆಲ್ಲ ಆಯಿತು, ಇನ್ಸಲ್ಟ್ ಆಯಿತು, ಫೇಲ್ಯೂರ್ ಬಂತು, ಗಾಸಿಪಿಂಗ್, ನನ್ನ ಬಗ್ಗೆ ಯಾರೋ ಏನೋ ಮಾತಾಡಿದ್ರು ಅಂತ ಯಾರೋ ಹೇಳಿದರು, ಏನೋ ಆಯಿತು, ಏನೆಲ್ಲ ಆಯಿತು ಒಂದ್ಸಲ ಜಸ್ಟ್ ರಿವೈಂಡ್ ಮಾಡಿ. ಯಾರು ನನಗೆ ನೋವು ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ಇನ್ಸಲ್ಟ್ಸ್ ಮಾಡಿದರೆ, ಏನೋ ಒಂದು ಮಾತು ಬಂದಿದ್ರೆ, ಹೋಗಿದ್ರೆ, ಅವ್ರನ್ನ ನಾನು ಮನಸ್ಸಾರೆ ಕ್ಷಮಿಸ್ತೀನಿ. ಯಾಕೆಂದರೆ ನನಗೆ ಶಾಂತಿ ಬೇಕು. ಅವ್ರಿಗೂ ಸಹ ಮನಸ್ಸಿನಿಂದ ನಾನು ಆಶೀರ್ವಾದವನ್ನೇ ಕಳಿಸ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು ಆಶೀರ್ವಾದವನ್ನು ಕಳಿಸೋದ್ರಿಂದ ಆಶೀರ್ವಾದನೂ ಸಹ ಇಲ್ಲಿ ನಾನು ಮಾಡ್ತಕ್ಕಂಥ ಆಶೀರ್ವಾದದ ಸಂಕಲ್ಪವೂ ಕೂಡ ಒಳ್ಳೆ ಕರ್ಮದ ಅಕೌಂಟಲ್ಲಿ ಹೋಗುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಡ್ತೀವಲ್ವ ನಾವು, ಅದೇನೋ ಕಷ್ಟಕ್ಕೆ ಬರಲಿ ಅಂತ ಇಟ್ಟಿರ್ತೀವಿ, ಅದು ನಮ್ಗೆ ಅವಶ್ಯಕತೆ ಬಂದಾಗ ತಗೊಂಡು ನಾವು ಅದನ್ನು ಉಪಯೋಗಿಸ್ಬೋದು. ಅದೇ ರೀತಿಯಲ್ಲಿ ಆಶೀರ್ವಾದದ ಅಕೌಂಟಲ್ಲಿ, ನಮ್ಮ ಅಕೌಂಟಲ್ಲಿ ಆಶೀರ್ವಾದ ಇತ್ತಂದರೆ ಏನೋ ಸಿಚುವೇಶನಲ್ಲಿ ಏನೂ ಕೆಲಸಕ್ಕೆ ಬರೋದಿಲ್ಲ. ಎಷ್ಟೇ ನಮಗೆ ಕ್ಲೋಸ್ ಇರ್ಬೋದು ವ್ಯಕ್ತಿಗಳು, ಕೆಲಸಕ್ಕೆ ಬರೋದಿಲ್ಲ, ಹೆಲ್ಪಿಗೆ ಬರೋದಿಲ್ಲ. ಬಟ್ ನನ್ನ ಆಶೀರ್ವಾದದ ಜಮಾ ಇತ್ತಂದರೆ ಅದು ನನಗೆ ಕೆಲಸಕ್ಕೆ ಬರುತ್ತೆ. ಸೊ ಹಾಗಾಗಿ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ
ಪ್ರತಿಯೊಬ್ಬರನ್ನು ನಾನು ಕ್ಷಮಿಸ್ತೀನಿ, ಪ್ರತಿಯೊಬ್ಬರಿಗೂ ಗುಡ್ ವಿಶಸ್ಸನ್ನು ಕಳಿಸ್ತೀನಿ, ಪ್ರತಿಯೊಬ್ಬರಿಗೂ ಆಶೀರ್ವಾದವನ್ನು. ಅದನ್ನು ನಾವು ಮಾಡಿದಷ್ಟು ದೊಡ್ಡವರಾಗ್ತಾ ಹೋಗ್ತೀವಿ. ಭಗವಂತನ ಕಣ್ಣಿನಲ್ಲಿ ನಾವು ತುಂಬ ಒಳ್ಳೆಯವರಾಗ್ತೀವಿ. ಎಲ್ಲರಿಗೂ ಆಶೀರ್ವಾದ ಕಳಿಸಿ, ಗುಡ್ ವಿಶಸ್ಸನ್ನು ಕಳಿಸಿ, ಅವರೂ ಸಹ ಚೆನ್ನಾಗಿರಲಿ, ಅವರು ಸಹ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು, ಇನ್ನೊಂದು ಇಂಪಾರ್ಟೆಂಟು, ನಮ್ಮಿಂದ ತಪ್ಪಾಗ್ತದಲ್ವ, ಗೊತ್ತೋ ಗೊತ್ತಿಲ್ಲಲ್ಲ ನಾವು ಒಂದು ಮಾತು ಅಂದ್ಬಿಡ್ತೀವಿ. ಸೂಕ್ಷ್ಮದಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಸಾರಿಯನ್ನು ಕೇಳಲಿಕ್ಕಾಗೋದಿಲ್ಲ. ಹೇಗೆ ಎಲ್ಲೋ ಒಂದು ಈಗೋ ಬರುತ್ತೆ ಮಧ್ಯ, ಅಥವಾ ನಾನು ಹೇಗೆ ಹೋಗಿ ಅವ್ರ ಹತ್ರ ಮಾತಾಡಲಿ, ಅವ್ರು ಏನಾರು ಅಂದ್ಬಿಟ್ರೆ ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ಕೊತಾರೋ ಇಲ್ಲೋ, ಏನೋ ಒಂದು ಇರುತ್ತೆ ಮೈಂಡಲ್ಲಿ. ಸೊ ಆವಾಗ ಸೂಕ್ಷ್ಮದಲ್ಲಿ ನಾವು ಸೂಕ್ಷ್ಮದಲ್ಲಿ ಅಂತಂದರೆ ಏನರ್ಥ, ಮನಸ್ಸಿನಿಂದ ಅವರಿಗೆ ನಾವು ಸಾರಿಯನ್ನು ಕೇಳಿ, ಸಮಯ ಬಂದಾಗ ಅವರ ಒಂದು ಮೂಡನ್ನು ನೋಡಿ ಎಲ್ಲೋ ಸಿಗ್ತಾರೆ, ಆವಾಗ ಅವ್ರು ಒಳ್ಳೆ ಮೂಡಲ್ಲಿ ಇರ್ಬೋದು. ಆ ಟೈಮಲ್ಲಿ ಬೇಕಾದ್ರೆ ನಾವು ಅವರಿಗೆ ಸಾರಿಯನ್ನು ಕೇಳೋಣ. ಅದಕ್ಕೂ ಮುಂಚೆ ಏನು ಮಾಡಬೇಕು, ಮನಸ್ಸಿನಿಂದ ಅವ್ರಿಗೆ ಒಂದ್ಸಲ ಸಾರಿಯನ್ನು ಕೇಳಿ, ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ನನ್ನ ಜೊತೆಗಿನ ಒಂದು ಸುಂದರವಾದ ಸಂಬಂಧ, ಐ ಆಮ್ ಅ ವೆರಿ ಬ್ಯೂಟಿಫುಲ್ ಸೋಲ್, ಎನರ್ಜೆಟಿಕ್ ಸೋಲ್, ಪ್ಯೂರ್ ಸೋಲ್, ಐ ಆಮ್ ಅ ವೆರಿ ಬ್ಯೂಟಿಫುಲ್ ಗಾಡ್ಸ್ ಚೈಲ್ಡ್, ಈ ಥರ ತುಂಬ ಸುಮಾನಗಳನ್ನು ಅಭ್ಯಾಸ ಮಾಡ್ಕೋಬೋದು. ಅಂದರೆ ನನ್ನ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿ ಎಲ್ಲರಿಗೂ ಒಂದು ರೌಂಡ್ ಗುಡ್ ವಿಶಸ್, ಬ್ಲೆಸ್ಸಿಂಗ್ಸನ್ನು ಕಳಿಸಿ ಈ ಒಂದು ಅಭ್ಯಾಸವನ್ನು ಮಾಡಿ ನೋಡಿ. 5 ನಿಮಿಷ 10 ನಿಮಿಷ ರಾತ್ರಿ ಮಲ್ಕೊಳ್ಳಿಕ್ಕೂ ಮುಂಚೆ ಎಷ್ಟು ಮನಸ್ಸು ನಮ್ಮದು ಬೆಳಗ್ಗೆ ಎದ್ದೇಳುವಾಗ ಹಗೂರೇ ಇರ್ತದೆ. ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ, ಬೆಳಗ್ಗೆ ಎದ್ದಾಗ ಭಯ ಆಗುತ್ತೆ, ಬೆಳಗ್ಗೆ ಎದ್ದಾಗ ಕ್ಲಾರಿಟಿ ಇರೋದಿಲ್ಲ, ಬೆಳಗ್ಗೆ ಎದ್ದಾಗ ಕನ್ಫ್ಯೂಷನ್ ಇರ್ತದೆ, ಬೆಳಗ್ಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ, ಮನಸ್ಸು ಭಾರ ಇರ್ತದೆ, ತುಂಬ ಗೊಂದಲದ ಮಧ್ಯೆ ನಾವು ಬೆಳಗ್ಗೆ ಎದ್ದೇಳಬೇಕಾಗ್ತದೆ. ಇದೆಲ್ಲ ಗೊಂದಲಗಳ ರೀಸನ್ ಏನು, ರಾತ್ರಿ ನಾನು ಸರಿಯಾಗಿ ಮಲಗಿಲ್ಲ. ಹೌ ಐ ವೇಕ್ ಅಪ್ ಡಿಪೆಂಡ್ಸ್ ಆನ್ ಹೌ ಐ ಸ್ಲೆಪ್ಟ್. ರಾತ್ರಿ ಮಲ್ಕೊಳ್ಳುವಾಗ ಕ್ಲಾರಿಟಿ ಜೊತೆ ನಾನು ಮಲಗಿಲ್ಲ ಅಂದರೆ ಬೆಳಗ್ಗೆ ಹಗುರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಎನರ್ಜಿನ ನಾನು ಕ್ಯಾರಿ ಮಾಡ್ತಾ ಇದ್ದೇನೆ. ಹಾಗಾಗಿ ರಾತ್ರಿ ಮಲ್ಕೊಳ್ಳುವಾಗ ನನ್ನನ್ನು ನಾನು ಆಕ್ಸೆಪ್ಟ್ ಮಾಡಿ, ನನ್ನನ್ನು ನಾನು ಕ್ಷಮಿಸ್ಕೊಂಡು, ಬೇರೆಯವರನ್ನು ಆಕ್ಸೆಪ್ಟ್ ಮಾಡಿಕೊಂಡು, ಬೇರೆಯವರು ಮಾಡಿರ್ತಕ್ಕಂಥ ತಪ್ಪಿಗೆ ಅವರನ್ನು ಸಹ ನಾನು ಕ್ಷಮಿಸಿ ಆರಾಮಾಗಿ ಲೈಟಾಗಿ ಮಲ್ಕೊಂಡಾಗ ಬೆಳಗ್ಗೆ ಎದ್ದಾಗ ಆ ಕ್ಲಾರಿಟಿ ಇರ್ತದೆ. ಇಲ್ಲ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಏಜಲ್ಲೂ ಸಹ ಯಾಕೆ ಹೆಲ್ತ್ ಇಶ್ಯೂಸನ್ನು ನೋಡ್ತಾ ಇದ್ದೀವಿ ಅಂತಂದರೆ, ಆ ಟಾಕ್ಸಿಸಿಟಿ ಇಸ್ ಇನ್ಕ್ರೀಸಿಂಗ್. ಎಲ್ಲರ ಮನಸ್ಸಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ, ಎಲ್ಲರ ಮನಸ್ಸಲ್ಲಿ ಡಿಸೈರ್ಸ್, ಎಲ್ಲರ ಮನಸ್ಸಲ್ಲಿ ಅಟ್ಯಾಚ್ಮೆಂಟ್ಸ್ ಇದೆಲ್ಲನೂ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ತಾ ಇಲ್ಲ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ನೆಗೆಟಿವ್ ಡಿರೆಕ್ಷನ್ ಆಫ್ ಲೈಫ್. ಸೊ ಹಾಗಾಗಿ ಒಂದು ಡಿಸೈಡ್ ಮಾಡೋಣ, ನನ್ನ ಲೈಫನ್ನ ನಾನು ಚೆನ್ನಾಗಿ ಮಾಡ್ಕೋಬೇಕಂತಂದರೆ ಮನಸ್ಸಿನಿಂದ ಎಲ್ಲರನ್ನು ನಾವು ಕ್ಷಮಿಸಲೇಬೇಕು. ಇವತ್ತು ನೆಮ್ಮದಿ ಇಲ್ಲ ಅಥವಾ ಸಮಾಧಾನ ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅಷ್ಟು ಟಾಕ್ಸಿಸಿಟಿ ಇದೆ ಮನಸ್ಸೊಳಗಡೆ. ಅದು ಒಂದೇ ದಿನದಲ್ಲಿ ಕ್ಲೀನ್ ಆಗೋದಿಲ್ಲ, ಸ್ವಲ್ಪ ಸಮಯ ಬೇಕು. ಎಲ್ಲರ ಬಗ್ಗೆ ನಾನು ಎಷ್ಟು ಮನಸ್ಸಿನಲ್ಲಿ ಒಳ್ಳೇದು ಯೋಚನೆ ಮಾಡ್ತೀನೋ ಅಷ್ಟು ನನ್ನ ಮನಸ್ಸು ಸರಿ ಇರ್ತದೆ, ನನ್ನ ಶರೀರ ಸರಿ ಇರ್ತದೆ. ಆಗ ನಾನು ಎಲ್ಲರ ಜೊತೆ ಸಂಬಂಧಗಳನ್ನು ಸಹ ಸರಿ ಮಾಡ್ಕೋಬೋದು. ಯಾಕೆಂತಂದರೆ ಸಂಬಂಧ ಒಂದು ಚೂರು ಎಲ್ಲೋ ಡಿಸ್ಟರ್ಬೆನ್ಸ್ ಇದೆ ಅಂದ್ಕೊಳ್ಳಿ, ಈಗ ಆಫೀಸಲ್ಲಿರ್ಬೋದು, ಮನೇಲಿರ್ಬೋದು, ನಾವೆಲ್ಲಿ ಕೆಲಸಕ್ಕೆ ಹೋಗ್ತೀವೋ ಅಲ್ಲಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಮ್ದು ಸ್ವಲ್ಪ ಸಂಬಂಧ ಹಾಳಾಗಿದೆ ಅಂದ್ರೂ ಅವರನ್ನು ನೋಡಿದಾಗ ಅದೇ ಮನಸ್ಸಲ್ಲಿ ಬರ್ತದೆ. ಅವರನ್ನು ನೋಡಿದಾಗ ನನ್ನ ಮನಸ್ಸಲ್ಲಿ ನೆಗೆಟಿವಿಟಿ ಬಂತಂದ್ರೆ ಏನರ್ಥ, ಅದು ನನ್ನ ವೀಕ್ನೆಸ್, ನಾನು ಇಲ್ಲಿಂದ ಕ್ಲೀನ್ ಮಾಡಿಲ್ಲ ಅಂತ ಅರ್ಥ. ಇಟ್ಸ್ ಓಕೆ, ಅವ್ರ ಜೊತೆ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಾ, ದಟ್ಸ್ ಫೈನ್, ಬಟ್ ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಒಳ್ಳೇದು ಮಾತಾಡೋಣ, ಒಳ್ಳೇದು ಯೋಚನೆ ಮಾಡೋಣ ಅಲ್ಲ, ಅದಾರೋ ನನ್ನ ಕೈಲಿದೆ ಅಲ್ಲ. ಸೊ ಒಳ್ಳೆ ಸಂಬಂಧಗಳನ್ನು ಫಸ್ಟ್ ನನ್ನ ಜೊತೆ ಡೆವಲಪ್ ಮಾಡಿಕೊಂಡು ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಗ್ಗೆ ಗುಡ್ ವಿಶಸ್, ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಮನಸ್ಸಿನಿಂದ ಆಶೀರ್ವಾದನ ಕಳಿಸ್ತಾ ಪಾಸಿಟಿವಿಟಿನ ಕಳಿಸ್ತಾ ಏನಾಗುತ್ತೆ, ತುಂಬ ಸುಂದರವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಎಲ್ಲರ ಜೊತೆಗೆ ಬಿಲ್ಡ್ ಮಾಡಿಕೊಂಡಾಗ ಏನೆಲ್ಲ ನಾವು ಮಾಡ್ತಾ ಇದ್ದೀವಿ ಅದನ್ನು ಎಂಜಾಯ್ ಮಾಡ್ಬೋದು ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ನಮಸ್ತೆ.